ದೇಶಾದ್ಯಂತ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇತ್ತ ಕೊಡಗಿನಲ್ಲಿ ರಾಮ ಭಕ್ತರು ಲಾಡು ತಯಾರಿಸುತ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಯೋಧ್ಯೆಯಲ್ಲಿ ರಾಮ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕೋಟ್ಯಾಂತರ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಇತ್ತ ಕರುನಾಡಲ್ಲೂ ಕೂಡ ಸಂಭ್ರಮ ಜೋರಾಗಿದೆ. ಕೊಡಗಿನಲ್ಲಿ ಶ್ರೀ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ದಿನ ಸಿಹಿ ಹಂಚಲು ಲಡ್ಡು ತಯಾರಾಗಿದೆ. ಕುಶಾಲನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ 40,000ಕ್ಕೂ ಅಧಿಕ ಲಡ್ಡುಗಳನ್ನು ಸ್ವಯಂ ಸೇವಕರು ತಯಾರಿಸಿದ್ದಾರೆ. ಕೊಡಗಿನ ಸಮಸ್ತ ದೇವಾಲಯಗಳ ಒಕ್ಕೂಟದಿಂದ ಲಡ್ಡುಗಳನ್ನು ತಯಾರಿ ಮಾಡಲಾಗಿದೆ. ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ 40,000 ಲಡ್ಡುಗಳನ್ನು ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ವಿತರಣೆ ಮಾಡಲಾಗುತ್ತೆ. ಲಾಡು ತಯಾರಿಕೆಯಲ್ಲಿ 500 ಸ್ವಯಂ ಸೇವಕರು ಭಾಗಿಯಾಗಿದ್ರು. ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ. ಶ್ರೀರಾಮನೂರಿಗೆ ರಾಮ ಭಕ್ತರು ಹರಿದು ಬರ್ತಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಬೆಳ್ಳಿ ಹಾಗೂ ಬಂಗಾರವನ್ನ ಬಳಸಿ ರಾಮ ಮಂದಿರವನ್ನ ನಿರ್ಮಿಸಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಇಲ್ಲೊಬ್ಬ ಕಲಾವಿದರು ಭದ್ರಾವತಿಯ ಸಚಿನ್ ಎಂಬುವರು ಬಂಗಾರ ಹಾಗೂ ಬೆಳ್ಳಿಯಲ್ಲಿ ಅಯೋಧ್ಯೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕಲಾವಿದನ ಕೈಚಳಕದಲ್ಲಿ ಬೆಳ್ಳಿ ಬಂಗಾರದಲ್ಲಿ ಅರಳಿದ ರಾಮ ಮಂದಿರ, 140 ಗ್ರಾಂ ಬೆಳ್ಳಿ ಹಾಗೂ 18 ಗ್ರಾಂ ಬಂಗಾರದಲ್ಲಿ ಭವ್ಯ ಮಂದಿರ ಲಕಲಕ. ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕಲೆಯ ಮೂಲಕ ಸೇವೆ. ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮಧುವಣಗಿತ್ತಿಯಂತೆ ಅಯೋಧ್ಯೆ ಶೃಂಗಾರಗೊಂಡಿದೆ. ಇತ್ತ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಮನ ಜಪ ಬಲು ಜೋರಾಗಿದೆ. ಭದ್ರಾವತಿ ಮೂಲದ ಸಚಿನ್ ಎಂ ವರ್ಣೇಕರ್ ಅವರ ಕೈಚಳಕದಲ್ಲಿ ರಾಮ ಮಂದಿರ ಅರಳಿದೆ. ಸರ್, 2019ರಲ್ಲಿ ಇನ್ನೂ ಅಯೋಧ್ಯೆದು ತೀರ್ಪು ಬಂದಿರಲಿಲ್ಲ. ಆವಾಗ ಅಯೋಧ್ಯೆದು ತೀರ್ಪು ಹಿಂದೂಗಳ ಪರವಾಗಿ ಆಗಲಿ, ಅಲ್ಲೊಂದು ರಾಮ ಮಂದಿರ ಆಗಲಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಫಸ್ಟಿಗೆ ಅದನ್ನು ಚಿನ್ನದ ರಾಮ ಮಂದಿರ ಮಾಡಿದ್ದೆ. ಚಿನ್ನದ ರಾಮ ಮಂದಿರ ಮಾಡಿದ ಮೇಲೆ ತೀರ್ಪು ಬಂತು. ತೀರ್ಪು ಬಂದ ಮೇಲೆ ಈಗ ಭವ್ಯವಾದ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಿದೆ. ಇದೇ ತಿಂಗಳು 22ನೇ ತಾರೀಕು ಉದ್ಘಾಟನೆ ಕೂಡ ಇದೆ. ಹಾಗೂ ಭಾರತದ ಲಕ್ಷಾಂತರ ಹಾಗೂ ಕೋಟ್ಯಾಂತರ ಹಿಂದೂ ರಾಮ ಭಕ್ತರ ಒಂದು ಕನಸದು, ಅದು ಇವತ್ತು ಈಡೇರ್ತಾ ಇದೆ. 140 ಗ್ರಾಂ ಬೆಳ್ಳಿಯಿಂದ 6 ಇಂಚು ಉದ್ದ, 4 ಇಂಚು ಅಗಲ, 5.5 ಎತ್ತರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಶ್ರೀರಾಮ ಮಂದಿರದ ತೀರ್ಪು ಬಂದಾಗ ಬಂಗಾರದಿಂದ ಕಲಾವಿದ ರಾಮ ಮಂದಿರ ನಿರ್ಮಿಸಿರುವುದು ವಿಶೇಷ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವಂಥದ್ದು, ತ್ಯಾಗ ಬಲಿದಾನದ ಸ್ಮರಣೆಗೋಸ್ಕರ, ಅವರ ಹುತಾತ್ಮರ ನೆನಪಿನಿಗೋಸ್ಕರ ಈಗ ಬಂಗಾರ ಹಾಗೂ ಬೆಳ್ಳಿಯ ಅಯೋಧ್ಯೆಯನ್ನು ನಾನು ಕೆತ್ತನೆ ಮಾಡಿರುವಂಥದ್ದು ಅಂತೇಳಿ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶದೆಲ್ಲೆಡೆ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನ ಹಬ್ಬದ ರೀತಿ ಆಚರಿಸಬೇಕೆಂದು ಮೋದಿ ಕರೆ ನೀಡಿದ ಹಿನ್ನೆಲೆ ಚಿಣ್ಣರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ರಾಮನ ವೇಷವನ್ನ ತೊಡಿಸಿ ರಾಮನ ಪವಾಡಗಳ ಬಗ್ಗೆ ಮನವರಿಕೆಯನ್ನ ಮಾಡಲಾಗಿದೆ. ಶತಕೋಟಿ ರಾಮ ಭಕ್ತರ 500 ವರ್ಷಗಳ ಕನಸು ನನಸಾಗುವ ಕಾಲ ಬಂದೇ ಬಿಟ್ಟಿದೆ. ನಾಳೆಯೇ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನಾಗಲಿದ್ದಾನೆ. ಈ ದಿನವನ್ನು ಐತಿಹಾಸಿಕ ದಿನವನ್ನಾಗಿಸುವ ದೃಷ್ಟಿಯಲ್ಲಿ ಪ್ರಧಾನಿ ಮೋದಿ ದೇಶಾದ್ಯಂತ ರಾಮೋತ್ಸವ ಆಚರಣೆಗೆ ಕರೆ ನೀಡಿದ್ರು. ಈ ನಿಟ್ಟಿನಲ್ಲಿ ದೇಶದ ಹಲವೆಡೆ ರಾಘವನಿಗೆ ವಿಶೇಷ ಪೂಜೆಯ ಸಮೇತ ಕಾರ್ಯಕ್ರಮಗಳು ನಡೆದ್ವು. ಬಳ್ಳಾರಿ ವಾಸವಿ ಸ್ಕೂಲ್ನಲ್ಲಿ ಸಾಕ್ಷಾತ್ ಬಾಲರಾಮನೇ ಧರೆಗಿಳಿದಂತೆ ವಾತಾವರಣವಿತ್ತು. ಶಾಲಾ ಮಕ್ಕಳು ರಾಮನ ವೇಷ ಹಾಕಿ ಓಡಾಡೋದು ನೋಡೋದೇ ಕಣ್ಣಿಗೆ ಹಬ್ಬದಂತಿತ್ತು.
ರಾಮನ ಮಹತ್ವ ಸಾರುವ ಉದ್ದೇಶದಿಂದ ಮಕ್ಕಳಿಗೆ ವೇಷ ಹಾಕಿಸಿ ಆತನ ಪವಾಡಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಥರ್ಮಾಕೋಲ್ನಲ್ಲಿ ರಾಮ ಮಂದಿರದ ಪ್ರತಿಕೃತಿ ತಯಾರಿಸಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಮಂದಿರ ಪೂಜೆಯೂ ನಡೆಯಿತು. ರಾಮ, ಲಕ್ಷ್ಮಣ, ಸೀತೆ, ಹನುಮನ ವೇಷ ಧರಿಸಿದ ಮಕ್ಕಳು ರಾಮೋತ್ಸವದಲ್ಲಿ ಸಂಭ್ರಮದಿಂದ ಮಿಂದೆದ್ರು. ಅಷ್ಟ ದಿಕ್ಕುಗಳಲ್ಲೂ ಶ್ರೀರಾಮಚಂದ್ರನ ನಾಮಸ್ಮರಣೆ ನಡೀತಿದೆ. ಅಯೋಧ್ಯೆಯಲ್ಲಿ ಗತ ವೈಭವ ಮರುಕಳಿಸಿದ್ದು ನಾಳೆ ತನ್ನ ಜನ್ಮಭೂಮಿಯಲ್ಲಿ ಬಾಲರಾಮ ವಿರಾಜಮಾನನಾಗಲಿದ್ದಾನೆ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇದರ ನಡುವೆ ಕುಂದಾನಗರಿಯಲ್ಲಿ ರಾಮ ಭಕ್ತರು 108 ಬಾರಿ ಹನುಮಾನ್ ಚಾಲಿಸಾ ಪಠಣೆ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಸಚ್ಚಿದಾನಂದ ಸ್ವರೂಪಸ್ಯ ಸೂರ್ಯವಂಶ ಪಾವನಸ್ಯ ಶ್ರೀಮದಿಕ್ಷ್ವಾಕುಕುಲ ವಂಶೋದ್ಭವಸ್ಯ ಶ್ರೀ ರಘುಮಹಾರಾಜವರ್ಮಣ ಪ್ರಪೌತ್ರಾಯ. ಅಯೋಧ್ಯೆಯಲ್ಲಿ ನಾಳೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈಗಾಗಲೇ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆಗೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇತ್ತ ಕರುನಾಡಿನಲ್ಲೂ ಕೂಡ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಈ ಸಂತಸದ ಸಂಗತಿ ನಡುವೆ ಬೆಳಗಾವಿಯಲ್ಲಿ ಬೃಹತ್ ಹನುಮಾನ್ ಚಾಲಿಸ್ ಪಠಣ ಮಾಡಲಾಗಿದೆ. ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಗೋಕಾಕ ನಗರದ ಮಹಾಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಹನುಮಾನ್ ಚಾಲಿಸ ಪಠಣ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಷ್ಟ್ರೀಯ ಸೇವಿಕಾ ಸಮಿತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಮಾರಂಭದಲ್ಲಿ 3,000ಕ್ಕೂ ಅಧಿಕ ಮಹಿಳೆಯರು ಒಂದೇ ರೀತಿಯ ವೇಷಭೂಷಣ ಧರಿಸಿದ್ರು. ಇದೇ ವೇಳೆ ರಾಮ ಭಕ್ತರು 108 ಬಾರಿ ಹನುಮಾನ್ ಚಾಲಿಸ್ ಪಠಣ ಮಾಡಿದ್ದಾರೆ. ಒಟ್ಟಾರೆ ಕುಂದಾನಗರಿಯಲ್ಲೂ ರಾಮ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದ್ದು ರಾಮ ಭಕ್ತರು ಸಂತಸಗೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ರಘುಕುಲ ತಿಲಕನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಮೇಳೈಸಿದೆ. ಇತ್ತ ಕಡಲನಗರಿ ಉಡುಪಿಯಲ್ಲಿ ರಾಮ ಭಕ್ತರ ಸಂತಸ ಮುಗಿಲು ಮುಟ್ಟಿದೆ. 10 ಅಡಿ ಎತ್ತರದ ಶ್ರೀರಾಮನ ಪ್ರತಿಮೆ ಲೋಕಾರ್ಪಣೆ ಮಾಡಲು ರಾಮ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ನಿಸರ್ಗದ ಮಡಿಲಲ್ಲಿ ಧನುರ್ಧಾರಿಯಾಗಿ ನಿಂತಿರೋ ರಘುನಂದನ, ಶ್ರೀರಾಮನ ದರ್ಶನಕ್ಕೆ ಹೆಜ್ಜೆ ಹಾಕ್ತಾ ಬರ್ತಿರೋ ಜನರು, ಇದೆಲ್ಲವೂ ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಗಡಿಭಾಗ ಬೇಲಾಡಿ ಕಾಂತಾವರದಲ್ಲಿ. ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಜಗತ್ತಿನಾದ್ಯಂತ ರಾಮ ಭಕ್ತರು ನಾನಾ ರೀತಿಯ ಸೇವೆ, ಪೂಜೆ ಪುರಸ್ಕಾರ ಮಾಡ್ತಿದ್ದಾರೆ. ಈ ವೇಳೆ ತಾವೇನಾದ್ರೂ ಮಾಡಬೇಕು ಅನ್ನೋ ತವಕದಿಂದ ರಾಮ ಭಕ್ತ ಮಹೇಶ್ ಭಟ್ ರಾಮನ ಮೂರ್ತಿ ತಯಾರಿಸಿದ್ದಾರೆ. ಶ್ರೀರಾಮನ ವಿಗ್ರಹದ ಒಂದು ಕಲಾಕೃತಿಯನ್ನು ರಚಿಸಿದ್ದೇವೆ. ಹಾಗೆ ಎಲ್ಲ ಈ ಊರಿನ ಜನಗಳೆಲ್ಲ ಬಂದು ಸಾಯಂಕಾಲ ಹೊತ್ತಿಗೆ ಬಂದು ಇಲ್ಲಿ ಒಂದು ನೋಡಿಕೊಂಡು ಹೋಗುವ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಇದೊಂದು ಮಾರ್ಪಡಬೇಕಂತೇಳಿ ಒಂದು ಸದುದ್ದೇಶದಿಂದ ಮಾಡಿದ್ದೇವೆ. ಇದು ಒಂದು 10 ದಿನ ನಮಗೆ ನಿರ್ಮಿಸಲಿಕ್ಕೆ ತಾಗಿದೆ. ಮೊದಲನೇದಾಗಿ ಆವೆ ಮಣ್ಣಿಂದ ಈ ಕಲಾಕೃತಿಯನ್ನು ರಚಿಸಿ ಆಮೇಲೆ ಫೈಬರ್ ಮೋಲ್ಡಿಂಗ್ ಮಾಡಿದೆ. ಮಂಗಳೂರಿನ ಸರಸ್ವತಿ ಕಲಾ ಆರ್ಟ್ಸ್ನ ರಾಮಭಕ್ತ ಮಹೇಶ್ ಭಟ್ ಪರಿಶ್ರಮದ ಫಲ ಬೇಲಾಡಿಯ ಫಾರ್ಮ್ ಹೌಸ್ ಆವರಣದಲ್ಲಿ ರಾಮನ ಪ್ರತಿಮೆ ತಲೆ ಎತ್ತಿ ನಿಂತಿದೆ. ಆವೆ ಮಣ್ಣಿನಿಂದ ಪ್ರತಿಮೆ ಮಾಡಿ ಬಳಿಕ ಫೈಬರ್ನಿಂದ ತಯಾರಿಸಲಾಗಿದೆ. ಭವ್ಯ ಭಾರತೀಯರ ಕನಸು ರಾಮ ಮಂದಿರ ನಿರ್ಮಾಣದ
ಶತಶತಮಾನಗಳ ಕನಸು ಈಡೇರುವ ಸಂದರ್ಭದಲ್ಲಿ ಇಂಥ ಒಂದು ಭವ್ಯವಾದ ಮೂರ್ತಿಯನ್ನು ನಿರ್ಮಾಣ ಮಾಡಿ ಇಡೀ ನಮ್ಮ ಕಾಂತಾವರ ಗ್ರಾಮದ ಎಲ್ಲರ ಕಣ್ಮನಗಳು ಈಚೆಗೆ ಸೆಳೆವಾಗಿ ಮಾಡಿ ನಮ್ಮ ಕಾಂತಾವರ ಗ್ರಾಮವನ್ನು ಇಂಪ್ರೂವ್ ಮಾಡಲಿಕ್ಕೆ ಶ್ರೀ ಕಾಂತೇಶ್ವರ, ಚಾಮುಂಡಿಗೋಳಿ, ಶಾರದಾಂಬೆ ಎಲ್ಲರೂ ಕೂಡ ಅವರಿಗೆ ವಿಷ್ಣುಮೂರ್ತಿ ಎಲ್ಲ ಪ್ರೇರಣೆ ನೀಡಿದ್ದಾರೆ ಅಂತ ನಾನು ಭಾವಿಸ್ತಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಬೇಲಾಡಿಯಲ್ಲಿ ತಲೆ ಎತ್ತಿರೋ 10 ಅಡಿ ಎತ್ತರದ ಶ್ರೀರಾಮನ ಪ್ರತಿಮೆ ಕಣ್ತುಂಬಿಕೊಳ್ಳಲು ರಾಮ ಭಕ್ತರು ಕಾತರದಿಂದ ಆಗಮಿಸುತ್ತಿದ್ದಾರೆ. ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆ ದೇಶದಾದ್ಯಂತ ರಾಮನಾಮ ಜಪ ಶುರುವಾಗಿದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲೂ ರಾಮಸ್ಮರಣೆ ಕಳೆಗಟ್ಟಿದೆ. ಕಲಾವಿದರು ರಾಮಾಯಣದ ಪಾತ್ರಗಳ ಮೂಲಕ ರಾಮನ ಸಂದೇಶವನ್ನ ಸಾರುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸೀತೆಯನ್ನು ತಂದುಕೊಟ್ಟೆ, ಅಂಜಿಯಾದ ಪುರವೇ ಪಾದ ಪಟ್ಟಾಭಿಷೇಕ ಮಾಡ್ತಾ ಇದ್ದೀನಿ. ಹಾವೇರಿಯಲ್ಲಿ ಹಗಲು ವೇಷಧಾರಿಗಳು ಮರ್ಯಾದಾ ಪುರುಷೋತ್ತಮ ರಾಮನ ವೇಷ ಧರಿಸಿ ರಾಮ ಭಕ್ತಿ ಮೆರೆದಿದ್ದಾರೆ. ನಗರದ ಸಿದ್ದಪ್ಪ ಸರ್ಕಲ್ನಿಂದ ಶ್ರೀರಾಮ ಮಂದಿರದವರೆಗೆ ರಾಮ, ಹನುಮ ವೇಷಧಾರಿಗಳು ರಾಮಾಯಣದ ಪಾತ್ರಗಳಿಗೆ ಅಭಿನಯಿಸ್ತಾ ಹೆಜ್ಜೆ ಹಾಕಿದ್ರು. ನಮ್ಗೆ ಎಷ್ಟು ವರ್ಷಗಳಂತಂದು ಇಷ್ಟು ವರ್ಷ ಅಂತೂ ನೆನೆಯಿಲ್ಲ. ನಾವು ಪುಟ್ಟ ವರ್ಷದಿಂದ ನಮ್ಮ ಕಲೆ ಪೂರ್ವ ಕಲೆ ಇದೆ. ನಾವು ಪೂರ್ತಿ ಇದೆ ಕಲೆದೊಳಗೆ ಬಂದಿವಿ. ಈಗ ಒಬ್ಬೊಬ್ರು ಕಲಾವಂತರು ಬುಕ್ ಹಿಡ್ಕೊಂಡು ಆಡೋದು, ಮೊಬೈಲ್ ಹಿಡ್ಕೊಂಡು ಆಡೋದು ಮಾಡ್ತಾರೆ. ನಮ್ಗೆ ಮುಕ್ಕು ಮೊಬೈಲ್ ಅನ್ನೋದು ಅವಶ್ಯಕತೆ ಇಲ್ಲ. ನಾವೇನಿದ್ರು ಬಾಯಿ ಮಾತಲ್ಲೇ ಡೈರೆಕ್ಟ್ ಆಡ್ತೀವಿ. ನಾವು ಹ್ಯಾಕ್ ಕಲಿತ್ರಿ ರಾಮಾಯಣ ಬಗ್ಗೆ? ನಮ್ಮ ಮನೆ ಬುದ್ಧಿಯಿಂದ ಆಡೋದು, ಬಾರಿಸೋದು, ತಬಲಾ ಕಲಿಯೋದಾತು, ಏನೋ ನಾವು ಟೈಮ್ ಸಿಕ್ಕಾಗ ಗುರುಗಳು ಶಿಕ್ಷೆ ಪಡಿತೀವಿ. ಜನರಿಗೆ ರಾಮಾಯಣ ಮತ್ತು ಮರ್ಯಾದಾ ಪುರುಷೋತ್ತಮನ ಜೀವನ ತತ್ವಗಳ ಸಂದೇಶ ಸಾರಿದ್ರು. ರಾಮಾಯಣದ ನೀತಿಕತೆ ಪ್ರಚುರ ಪಡಿಸ್ತಿರೋ ಈ ಅಲೆಮಾರಿ ಕುಟುಂಬಗಳು ಅಜ್ಜ ಮುತ್ತಜ್ಜ ಕಾಲದಿಂದ ಪೌರಾಣಿಕ ಕಥೆಗಳನ್ನ ಹೇಳುವ ಕೆಲಸವನ್ನ ಮಾಡ್ತಿರೋದು ಗಮನಾರ್ಹ. 30 ವರ್ಷಗಳಿಂದ ಪಾತ್ರ ಆಗ್ತಾ ಇದ್ದೀನಿ ನಾನು. ಇದು ಬಹಳ ಖುಷಿ ಅನಿಸ್ತಾ ಇದೆ. ಇದು ನಮ್ಮ ತಂದೆಯವರು ಬಿಟ್ಟು ಕಲೆ ನಾವು ಮಾಡ್ತಾ ಇದೀವಿ ಅಂತೇಳಿ ನಮ್ಗೆ ಹೆಮ್ಮೆ ಇದೆ. ನಮ್ಗೆ ಆದ್ರೆ ಹಳ್ಳಿಯಲ್ಲಿ ನಮ್ಗೆ ರೆಸ್ಪಾನ್ಸಿಬಲ್ ಇದೆ. ನಮ್ಗೆ ಅಲ್ಲ, ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ರಾಮನ ಪಾತ್ರ ಕೂಡ ಹಾಕಿದ್ರಿ, ಜನ ಬಂದು ಹಣ ಕೊಟ್ಟು ಕಾಲಿಗೆಲ್ಲ ಬೀಳ್ತಾರೆ, ಏನ್ ಅನಿಸ್ತದೆ? ರೆಸ್ಪಾನ್ಸ್ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಸರ್. ನಮ್ಗೆ ಶ್ರೀರಾಮನ ಮಂದಿರ ಲೋಕಾರ್ಪಣೆಯಾಗ್ತಿರೋ ಸಂಭ್ರಮದಲ್ಲಿ ತಮ್ಮ ಕೈಲಿಂದ ಏನಾದರೂ ಸೇವೆ ಮಾಡಬೇಕು ಅಂತ ಈ ಕಲಾವಿದರು ಶ್ರೀರಾಮನ ವೇಷ ಧರಿಸಿದ್ದಾರೆ. ಶ್ರೀರಾಮನ ಪೌರಾಣಿಕ ನಾಟಕಗಳ ಮೂಲಕ ನಿತ್ಯ ರಾಮ ಭಕ್ತಿ ಮೆರೆಯುತ್ತಿದ್ದಾರೆ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ಶ್ರೀರಾಮ. ಜಯ ಶ್ರೀರಾಮ.